ಆದರೆ ಈ ವರ್ಷ 2026 ಸಾಲಿನಲ್ಲಿ ಈ ವರ್ಷ ಈ ವಾಹನ ಟೂ ವೀಲರ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸು ರವಿಕುಮಾರನ್ ಅವರಿಗೆ ತುಂಬ ಧನ್ಯವಾದಗಳು. ಸ್ವಾವಲಂಬಿ ಬದುಕಿಗೆ ಸರ್ಕಾರದ ಯೋಜನೆಗಳು ನೆರವು. ಶಾಸಕ BN ರವಿಕುಮಾರ್. ವಿಶೇಷ ಚೇತನರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವುದರೊಂದಿಗೆ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅವುಗಳ ಯೋಜನೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಶಾಸಕ BN ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ 2024-25ನೇ ಸಾಲಿನ ಯೋಜನೆಯಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 4 ಅರ್ಹ ವಿಶೇಷ ಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿ ಅವರು ಮಾತನಾಡಿದರು. ವಿಶೇಷ ಚೇತನರು ತಮ್ಮ ಅಗತ್ಯ ಕೆಲಸಗಳಿಗಾಗಿ ಕುಟುಂಬಸ್ಥರು ಅಥವಾ ಇತರರ ಸಹಾಯವನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಓಡಾಡಲು ದ್ವಿಚಕ್ರ ವಾಹನಗಳು ಸಹಕಾರಿಯಾಗಲಿವೆ. ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಯೋಜನೆಗಳು ಅರ್ಹರಿಗೆ ತಲುಪುವಂತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ವಿಶೇಷ ಚೇತನರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಕಾರ್ಯ ಮುಂದುವರಿಯಲಿದೆ ಎಂದು ತಿಳಿಸಿದರು. 2025-26ನೇ ಸಾಲಿನಲ್ಲಿ ಶಾಸಕರ ಅನುದಾನದಡಿ 18 ಮಂದಿ ಫಲಾನುಭವಿಗಳನ್ನು ದ್ವಿಚಕ್ರ ವಾಹನಗಳಿಗಾಗಿ ಆಯ್ಕೆ ಮಾಡಲಾಗಿದೆ. ಅಗತ್ಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲೇ ಆಯ್ಕೆಯಾದ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗುವುದು ಎಂದು ಶಾಸಕ BN ರವಿಕುಮಾರ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಿರೇಬಲ್ಲ ಗ್ರಾಮದ ಶ್ಯಾಮಲ, ಗುಂಡ್ಲಹಳ್ಳಿ ಗ್ರಾಮದ ಮಂಜುನಾಥ್, ತಿಮ್ಮಸಂದ್ರ ಗ್ರಾಮದ ಮುನಿರಾಜು ಹಾಗೂ ಸೊಣ್ಣಗಾನಹಳ್ಳಿ ಗ್ರಾಮದ ವೆಂಕಟರತ್ನಮ್ಮ ಅವರಿಗೆ ದ್ವಿಚಕ್ರ ವಾಹನಗಳನ್ನು ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ವಿಶೇಷ ಚೇತನ ಇಲಾಖೆ ಅಧಿಕಾರಿ ಜ್ಯೋತಿ, ಚೀಮು ನಿರ್ದೇಶಕ ಬಂಗ್ ಮುನಿಯಪ್ಪ, ಮುಖಂಡರಾದ ತಾದೂರು ರಘು, SM ರವಿಪ್ರಕಾಶ್, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ವಿಕಲಚೇತನರ ಇಲಾಖೆ ವತಿಯಿಂದ 2024-25ನೇ ಸಾಲಿನಲ್ಲಿ ವಿಶೇಷ ಚೈತನ್ಯರಿಗೆ ದಿನ 4 ಜನಕ್ಕೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಶ್ಯಾಮಲ ಅನ್ನೋ ಹೆಣ್ಣು ಮಗುವಿಗೆ ಹಿರೇಬಲ್ಲದವರು, ಮಂಜುನಾಥ್ ಅನ್ನೋರು ಗುಂಡ್ಲಹಳ್ಳಿಯವರು, ಮುನ್ರಾಜ್ ಅನ್ನೋರು ತಿಮ್ಮಸಂದ್ರದವರು, ವೆಂಕಟರತ್ನಮ್ಮ ಅನ್ನೋರು ಸೊಣ್ಣಗಾನಹಳ್ಳಿಯವರು. ಈ 4 ಜನ ವಿಶೇಷ ಚೇತನರಿಗೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯೋಜನೆ ಅಡಿಯಲ್ಲಿ ವಿಕಲಚೇತನರ ಇಲಾಖೆ ವತಿಯಿಂದ ಇವತ್ತು 4 ಜನಕ್ಕೆ ಇವತ್ತು 2 ವೀಲರ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಪಂಚಾಯಿತಿ ಯುವ ಮೇಡಮ್ನಾದಂಥ ನಮ್ಮ ಹೇಮಾವತಿ ಮೇಡಮ್ನವರು ಮತ್ತು ಈ ಒಂದು ವಿಕಲಚೇತನದ ಅಧಿಕಾರಿಗಳಾದಂಥ ಜ್ಯೋತಿ ಮೇಡಮ್ನವರು, ಈ ಭಾಗದ ಮುಖಂಡರು, ನಮ್ಮ ಮುಖಂಡರಾದಂಥ ಮುನಿಯಪ್ಪನವರು, ರಘುವರು, ಎಲ್ಲ ಮುಖಂಡರು ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಲವಾರು ಯೋಜನೆಗಳು ಇವತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಏನಿವತ್ತು 2025-26ನೇ ಸಾಲಿನಲ್ಲಿ ಸುಮಾರು ಶಾಸಕರ ಅನುದಾನದಲ್ಲಿ ಮೇಡಮ್ 18 ಜನವನ್ನು ಆಯ್ಕೆ ಮಾಡಿ ಅದು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವ್ರಿಗೂ ಕೊಡ್ತಕ್ಕಂಥ ಕೆಲಸ ಶೀಘ್ರದಲ್ಲಿ ಮಾಡ್ತೀರಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ತಾವು ಮಾಧ್ಯಮದವರೆಲ್ಲ ಭಾಗವಹಿಸಿದ್ದಾರೆ, ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಕೆಲಸಗಳು ತಾವೆಲ್ಲ ಗಮನಿಸಿ ಇವತ್ತು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ತಾವು ಸಹಕಾರ ಕೊಡ್ಬೇಕಂತ ಹೇಳ್ತಾ ಎಲ್ಲರೂ ನಮಸ್ಕರಿಸ್ತೀನಿ. ಸರ್, ಗಾಡಿ ಒಂದು ಸುಮಾರು 24-25ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು
19 ಗಾಡಿ ಬಂದಿರೋದು. ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿ ಫಲಾನುಭವಿಗಳು ಸ್ವಲ್ಪ ತೊಂದರೆ ಆಗಿ ಫಲಾನುಭವಿಗಳು ಆಯ್ಕೆ ಆಗಿರೋದು ತಡ ಆಗಿರೋದ್ರಿಂದ ಇವತ್ತು ಆ ಒಂದು ಕಾರ್ಯಕ್ರಮ. ಮುಂದೆ ಸಮಯಕ್ಕೆ ಎಲ್ಲ ಇಲಾಖೆ ಏನೇ ಬಂದರೂ ಎಲ್ಲ ಇಲಾಖೆಯವರು ಸಮಯಕ್ಕೆ ಕೊಡ್ತಕ್ಕಂಥ ಕೆಲಸ ನಾವು ಅಧಿಕಾರಿಗಳು ಪ್ರಾಮಾಣಿಕತೆಯನ್ನು ಮಾಡ್ತೀವಿ. ಒಂದು ಗಾಡಿ ಸ್ವಲ್ಪ ಡ್ಯಾಮೇಜ್ ಆದಂಗಿದೆ ಸರ್ ಅದು.